ಅಲ್ವಾ? ಆ ಗುಂಗಲ್ಲೇ ಆ ಸುತ್ತಮುತ್ತ ಅದೇ ಥರ ಅದ್ರ ಒಳಗೆ ನಾವು ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ನಂಗೆ ಅನ್ಸಿದ್ದೇನು ಗೊತ್ತಾ? ಹಾಯ್, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಹಾಸ್. ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿವ್ಯೂ. ತುಂಬಾ ದಿನದಿಂದ ಕಾಯ್ತಿದ್ದೆ ಕಾಂತಾರ 1ಗೆ. ಕಾಂತಾರ 1 ಅಂತಲ್ಲ, ಅದು ಕಾಂತಾರ ಬಂದಾದ್ಮೇಲೆ ಕಾಂತಾರ 1ಗೆ ಕಾಯ್ತಿದ್ದೆ. ಕಾಂತಾರ ಮಾತ್ರ ಸಖತ್ ಇಷ್ಟ ಆಗಿತ್ತು. ಕಾಮಿಡಿಯಿಂದ ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಕಾಂತಾರ 2 ಟ್ರೈಲರ್ ನೋಡ್ಬೇಕಂತ ಇನ್ನೂ ನೋಡಿಲ್ಲ ನಾನು, ಈಗ ನೋಡ್ತೀನಿ. ಬಟ್ ಸ್ಟೋರೀಸ್ ಅಲ್ಲೆಲ್ಲ ಹಾಕಿದ್ರಲ್ಲ, ಅಲ್ಲಿ ನೋಡಿದೆ. ಕಾಮಿಡಿಗಿಂತ ತುಂಬಾ ಆಕ್ಷನ್ ಸೀನ್ಸ್ ಇರೋ ತರ ಐತೆ. ಹಿಂಗಿದೆ ಟ್ರೈಲರ್ ಅಂತ ನೋಡಿ ಹೇಳ್ತೀನಿ. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕಥೆ. ಒಂಥರ ಬಾಹುಬಲಿ ವೈಬ್ಸ್ ಅಲ್ವಾ ನೋಡ್ತಿದ್ರೆ? ಒಬ್ಬ ಒಂಥರ ಕಾಂತಾರ ವರ್ಡ್ಗೆ ಹೋದಂಗೆ ಫೀಲು ಅಲ್ವಾ? ಆ ಗುಂಗಲ್ಲೇ ಆ ಸುತ್ತಮುತ್ತ ಅದೇ ಥರ ಅದ್ರ ಒಳಗೆ ನಾವು ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಚೆನ್ನಾಗಿತ್ತು. ನಂಗಂತೂ ನಂಗೆ ಅನ್ಸಿದ್ದೇನು ಗೊತ್ತಾ? ಒಂದು ಈ ಕಾಂತಾರ ಅದೇ ಮೈ ಮೇಲೆ ಎಲ್ಲ ದೇವ್ರು ಬರುತ್ತೆ, ದೈವ ಬರುತ್ತೆ ಅಂತಾರಲ್ಲ, ಅದು ಫಸ್ಟಲ್ಲಿ ವಿಷ್ಣು ಏನೋ ಬಂದಿದ್ದಲ್ವಾ, ಈ ಸಲ ಶಿವ ಬರ್ಬೋದೇನೋ. ಮತ್ತೆ ಆ ಮಗು ಅದೇ ಅವ್ನು ಮಾಯ ಐತಾನಲ್ಲ ಕೊನೆಯಲ್ಲಿ, ಆ ಜಾಗದಲ್ಲಿ ಬಂದಾಗ ಅವರೇ ರಿಷಬ್ ಶೆಟ್ಟಿನೇ ಬಂದು ಅವ್ರಿಗೆ ಹಳೆ ಕತೆ ಹೇಳೋದು ಅನ್ಸ್ಬೋದು. ಆ ಕತೆನೇ ಇದು ಅನ್ಸುತ್ತೆ. ಇದೊಂದು ವರ್ಡ್ ಇದೆ, ಏನೋ ನಾವೆಲ್ಲೂ ಫೀಲ್ ಮಾಡೋಕ್ಕಾಗಲ್ಲ ಬೇರೆ ರಿಯಲ್ ಲೈಫಲ್ಲಿ. ಅಲ್ಲೇ ಇಳ್ದು ಅದು ನೋಡಿದಾಗ ಮಾತ್ರ ಅದ್ರ ಒಳಗೇನೆ ಫೀಲ್ ಆಗೋದು ಅಂತ. ಇದು ಅಂದರೆ ಡೆಫಿನೆಟ್ಲಿ ಫಿಲಮ್ ನೋಡ್ಕೊಂಡು ಥಿಯೇಟ್ರಿಂದ ಆಚೆ ಬಂದರೆ ಪ್ರತಿಯೊಬ್ಬರು ಅದೇ ಗುಂಗಲ್ಲಿ ಇರ್ತಾರೆ. 1 ದಿನ 2 ದಿನ ಅಂತೂ ಅದೇ ಗುಂಗಲ್ಲಿ ಇರ್ತಾರೆ. ಆ ಥರ ಫೀಲು. ಮತ್ತು ಒಬ್ಬ ರಾಜನ್ ಕ್ಯಾರೆಕ್ಟರ್ ಐತಲ್ಲ, ಅವನೊಂಥರ ಈ ದಡ್ಡ ಸೈಕ್ ಥರ ಇರ್ತಾನಲ್ಲ, ಆ ಥರ ಫೀಲ್ ಕೊಡ್ತೈತೆ. ಒಂಥರ ಕಾಮಿಡಿ ಸೈಕೋ. ಯಾವುದಾದ್ರು ಕತೆ ನಾಟಕ ನೋಡಿದ್ಯಾ ನೀನು? ನಾನು ಚಿಕ್ಕ ವಯಸ್ಸಲ್ಲಿ ನಾಟಕ ನೋಡ್ತಿದ್ದೆ. ದಡ್ಡ ರಾಜ ಯಾವ ಪ್ರಜೆ ಆ ಥರ ಏನೋ ಅವನೇನೋ ಕಿರಿಕ್ ಮಾಡೋದು ಇವ್ರದ್ದು ಮಾಡೋದು. ಈ ಸಲ ಶಿವ ಬರ್ಬೋದು, ಅವನೇ ಶಿವನ ಅವತಾರ, ಶಿವನ ದೈವ ಬರ್ಬೋದು. ಒಟ್ನಲ್ಲಿ ನಂಗಂತೂ ಸಖತ್ ಇಷ್ಟ ಆಗೈತೆ ಫಿಲಮ್ ನೋಡಾದ್ಮೇಲೆ ಫುಲ್ ರಿವ್ಯೂ ಮಾಡ್ತೀವಿ ನಮ್ಗೇನು ಅನಿಸಿತ್ತು ಅಂತ. ಇನ್ನು ಮುಂದೆ ನಾವು ಇದೇ ಥರ ಎಲ್ಲ ಸಾಂಗ್ಸು ಕನ್ನಡದ ಯಾವುದೇ ಸಾಂಗ್ಸ್ ಬರಲಿ, ಟ್ರೈಲರು ಯಾವುದೇ ಮೂವಿ ಬಂದರೂ ನಾವು ನೋಡಿ ಅದ್ರ ಬಗ್ಗೆ ಪಾಸಿಟಿವೇ ಜಾಸ್ತಿ ಮಾತಾಡ್ತೀವಿ. ನೆಗೆಟಿವ್ ಏನು ಹೇಳೋಕ್ಕೋಗಲ್ಲ. ಪ್ರಯತ್ನ ಪಡೋದೇ ಒಂದು ಪಾಸಿಟಿವ್ನೆಸ್ಸು. ಅಂಥದ್ರಲ್ಲಿ ಈ ಟೈಮಲ್ಲಿ ಕಷ್ಟಪಟ್ಟು ಫಿಲಮ್ ಮಾಡಿ ಎಂಥ ಚಿಕ್ಕ ಬಜೆಟಿಂದ ದೊಡ್ಡ ಬಜೆಟ್ವರೆಗೂ ಫಿಲಮ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಗ್ರೇಟೆ. ಸೊ ಪ್ರತಿಯೊಂದು ಕನ್ನಡ ಮೂವಿಗೂ ಸಪೋರ್ಟ್ ಮಾಡೋದ. ಎಲ್ಲ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಅಕ್ಟೋಬರ್ 2ಕ್ಕೆ ನಾವು ಥಿಯೇಟ್ರಲ್ಲಿ ನೋಡ್ತೀವಿ, ನೀವು ನೋಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಬಗ್ಗೆ. ಥ್ಯಾಂಕ್ ಯು.